ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಲಾಂಗ್ ಫ್ರಾಕು ಕಟ್ಟಿಂಗ್ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಬಾಡಿ ಮೆಜರ್ಮೆಂಟ್ಸ್ನ ತಗೊಂಡು ಈ ಥರ ಬರ್ಕೊಂಡಿದ್ದೀನಿ. ಫುಲ್ಲು ಲೆಂತ್ ಬಂದುಬಿಟ್ಟು 54 ಇಂಚಸ್ಸು, ಶೋಲ್ಡರ್ 15 ಇಂಚು, ಚೆಸ್ಟ್ ಬಂದುಬಿಟ್ಟು 40 ಇಂಚಸ್ಸು, ವೇಸ್ಟ್ ಬಂದುಬಿಟ್ಟು 38 ಇಂಚಸ್ಸು, ಹಿಪ್ ಬಂದುಬಿಟ್ಟು 48 ಇಂಚಸ್ಸು, ಸ್ಲೀವ್ ಲೆಂತು 10 ಇಂಚಸ್ಸು, ಸ್ಲೀವ್ ಲೂಸ್ ಬಂದುಬಿಟ್ಟು 10.5 ಮತ್ತು ಫ್ರಂಟ್ ಡೀಪು ಬ್ಯಾಕ್ ಡೀಪು ಇಷ್ಟನ್ನು ತಗೊಂಡು ಬರ್ಕೊಬೇಕು ನಾವು. ನಿಮ್ಮ ಹತ್ರ ಓಲ್ಡ್ದು ಲಾಂಗ್ ಫ್ರಾಕ್ ಇದೆ, ಕರೆಕ್ಟ್ ಇದೆ ಅಂತಂದರೆ ಅದರಲ್ಲಿ ಮೆಜರ್ಮೆಂಟ್ ತಗೊಂಡು ಬೇಕಾದರೂ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಬಾಡಿ ಮೆಜರ್ಮೆಂಟ್ಸ್ನ ತೊಗೊಂಡಿದ್ದೀನಿ. ಹಾಗೆ ಸೀರೆ ನೋಡಿ, ಸೀರೆ ಕೊಟ್ಟಿದ್ದಾರೆ ಅವರು. ಬಾರ್ಡರ್ ಬಂದುಬಿಟ್ಟು ನೋಡಿ ಈ ಥರ ದೊಡ್ಡ ಬಾರ್ಡರ್ ಇದೆ ಕೆಳಗಡೆ, ಮೇಲ್ಗಡೆ ಬಂದುಬಿಟ್ಟು ಚಿಕ್ಕ ಬಾರ್ಡರ್ ಇದೆ ನೋಡಿ. ಸ್ಯಾರಿ ಫುಲ್ ಬಂದುಬಿಟ್ಟು ಈ ಥರ ಇದೆ. ಇದು ಬಂದುಬಿಟ್ಟು ಬ್ಲೌಸು. ಈಗ ಇದು ಲೈನಿಂಗ್ ಕೊಟ್ಟಿದ್ದಾರೆ. ಬಾಡಿ ಪಾರ್ಟ್ಗೆ ಲೈನಿಂಗ್ ನಾನೇ ಹಾಕ್ತೀನಿ, ಮತ್ತು ಬಾಟಮ್ ಪಾರ್ಟ್ಗೆ ಅವರು ಲೈನಿಂಗ್ ಕೊಟ್ಟಿದ್ದಾರೆ ನೋಡಿ. ಇದು ಸೆರಗನ್ನ ಕಟ್ ಮಾಡಿ ಸೈಡಿಗೆ ಇಟ್ಕೊತಾ ಇದ್ದೀನಿ. ಈ ಸೆರಗನ್ನ ಬಂದುಬಿಟ್ಟು ಬಾಡಿ ಪಾರ್ಟ್ಗೆ ಯೂಸ್ ಮಾಡ್ಕೊತೀನಿ ನೋಡಿ. ಇದು ಸೆರಗು ನೋಡಿ. ಇದು ಬಂದುಬಿಟ್ಟು ಬ್ಲೌಸು. ಇದು ಬ್ಲೌಸನ್ನು ತೆಗೆದುಬಿಡ್ತೀನಿ, ಇದೇನು ಯೂಸ್ ಆಗೋಲ್ಲ. ಇದನ್ನು ಬೇಕಾದರೆ ಚಿಕ್ಕ ಮಕ್ಕಳಿಗೆ ಲಾಂಗ್ ಫ್ರಾಕು ಅಥವಾ ಇದು ಲಂಗ ಬ್ಲೌಸು ಸ್ಟಿಚ್ ಮಾಡ್ಕೊಬೋದು. ಇದನ್ನು ತೆಗೆದುಬಿಡ್ತೀನಿ ಬ್ಲೌಸ್ನ. ಈಗ ಸ್ಯಾರೆ ಬಂದುಬಿಟ್ಟು ಬಾಟಮ್ ಪಾರ್ಟ್ಗೆ ಹಾಕ್ತೀನಿ, ಸೆರಗು ಬಂದುಬಿಟ್ಟು ಬಾಡಿ ಪಾರ್ಟ್ಗೆ. ಮೊದಲಿಗೆ ಬಾಡಿ ಪಾರ್ಟ್ಗೆ ಲೈನಿಂಗ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೋ ಅದರಲ್ಲಿ 4ನೇ ಭಾಗ ತೊಗೊಂಡು ಅದಕ್ಕೆ 2 ಇಂಚ್ ಸೇರಿಸ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು ಎಡ್ಜಿಂದ ಈ ಥರ ಮಾರ್ಕ್ ಮಾಡ್ಕೊಬೇಕು. ನಮಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೋ ಅದರಲ್ಲಿ 4ನೇ ಭಾಗ ತೊಗೊಂಡು ಅದಕ್ಕೆ 2 ಇಂಚ್ ಸೇರಿಸ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡ ನಂತರ ನಾವು ಎಲ್ಲಿಗಾದರೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡ್ಕೊಬೇಕು. ಮಾರ್ಕ್ ಮಾಡಿರ್ತೀವಲ್ಲ ನಾವು, ಆ ಮಾರ್ಕ್ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ, ಇದು ಎಕ್ಸ್ಟ್ರಾ ಇರೋದನ್ನು ಈ ಥರ ಟ್ರಿಮ್ ಮಾಡ್ಕೊಬೇಕು. ಈಗ ಇದನ್ನು ಈ ಥರ ಫೋಲ್ಡಿಂಗ್ ಹಾಕ್ಕೊಳ್ಳಿ ಸೆಂಟ್ರಿಗೆ. ಈಗ ನಮಗೆ 4 ಫೋಲ್ಡಿಂಗ್ ಆಗುತ್ತೆ ನೋಡಿ. ಓಪನ್ಸ್ ಇರೋದು ನಮ್ಗೆ ಆಪೋಸಿಟಲ್ಲಿ ಇರಬೇಕು, ಕ್ಲೋಸ್ ಇರೋದು ನಮ್ಮ ಸೈಡಿಗೆ ಇರಬೇಕು, ಆ ಥರ ಇಟ್ಕೊಳ್ಳಿ. ನೆಕ್ ವಿಡ್ತ್ ಬಂದುಬಿಟ್ಟು 2.5 ಇಟ್ಕೊಂಡಿದ್ದೀನಿ. ಶೋಲ್ಡರ್ ಬಂದುಬಿಟ್ಟು 3.5 ಇಂಚು. ಇದು ದೊಡ್ಡ ಸೈಜ್ ಆಗಿರೋದ್ರಿಂದ 3.5 ಇಂಚ್ ಇಟ್ಕೊಂಡಿದ್ದೀನಿ ಶೋಲ್ಡರು. ಚಿಕ್ಕ ಸೈಜ್ ಕಟ್ ಮಾಡೋದಾದರೆ 3 ಇಂಚ್ ಇಟ್ಕೊಳ್ಳಿ ಸಾಕು. ಈಗ ಹಾರ್ಮಲ್ ಡೌನ್ ಬಂದುಬಿಟ್ಟು 6 ಇಂಚು, 6 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಎಡ್ಜ್ಗೂ ಅದೇ ಥರ 6 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಬಾಕ್ಸ್ ಶೇಪ್ಗೆ ಡ್ರಾ ಮಾಡ್ಕೊಬೇಕು. ಈ ಸೆಂಟ್ರಲ್ಲಿ 1 ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಅದನ್ನು ಈ ಥರ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಈ ಥರ ಡ್ರಾ ಮಾಡ್ಕೊಂಡ ನಂತರ ಈಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೋ ಅದರಲ್ಲಿ 4ನೇ ಭಾಗಕ್ಕೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. 4ನೇ ಭಾಗ ಮಾರ್ಕ್ ಮಾಡ್ಕೊಂಡ ನಂತರ 2 ಇಂಚು ಎಕ್ಸ್ಟ್ರಾ ಕಚ್ಚಾಗಿ ಮಾರ್ಕ್ ಮಾಡ್ಕೊಬೇಕು. ಈಗ ವೇಸ್ಟೂ ಅಷ್ಟೇ, ವೇಸ್ಟು ಸುತ್ತಳತೆ ಎಷ್ಟಿರುತ್ತೋ ಅದರಲ್ಲಿ 4ನೇ ಭಾಗ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಕಚ್ಚಾಗಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಿಪ್ ಹತ್ರನೂ ಅಷ್ಟೇ, ನಮಗೆ ಹಿಪ್ ಮೆಜರ್ಮೆಂಟ್ ಎಷ್ಟಿರುತ್ತೋ ಅದರಲ್ಲಿ 4ನೇ ಭಾಗ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 2 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆ ಮಾರ್ಕ್ಗಳಿಗೆ ನೋಡಿ ಈ ಥರ ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಆ ಮಾರ್ಕ್ ಯಾವ ಥರ ಇರುತ್ತೋ ಆ ಥರ ಲೈನ್ಸ್ನ ಡ್ರಾ ಮಾಡ್ಕೊಬೇಕು. ಈ ಥರ ಲೈನ್ಸ್ನ ಡ್ರಾ ಮಾಡ್ಕೊಂಡ ನಂತರ ಲೆಂತ್ ಬಂದುಬಿಟ್ಟು ನಾನು 14 ಇಂಚು ರೆಡಿ ಬರಬೇಕು. 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 15 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮಗೆ ರೆಡಿ ಆಗೋಷ್ಟರಲ್ಲಿ 14 ಇಂಚ್ ಬರುತ್ತೆ. ಇದು 54ಅಲ್ಲಿ ಫುಲ್ಲು ಲೆಂತ್ ಬಂದುಬಿಟ್ಟು 54 ಇದೆ. 54ಅಲ್ಲಿ ಬಾಡಿ ಪಾರ್ಟ್ಗೆ ನಾನು 14 ಇಂಚು ತೊಗೊಂಡಿದ್ದೀನಿ. ಇನ್ನು 40 ಇಂಚು ಬಂದುಬಿಟ್ಟು ಬಾಟಮ್ನ ಕಟ್ ಮಾಡಿಕೊಂಡ್ರೆ ನಮಗೆ ಫುಲ್ಲು ರೆಡಿ ಆಗೋಷ್ಟರಲ್ಲಿ ನಮಗೆ ಕರೆಕ್ಟಾಗಿ 54 ಇಂಚಸ್ಸು ಫುಲ್ ಲೆಂತ್ ಬರುತ್ತೆ. ಈಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು ನೋಡಿ. ಈ ಥರ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಫ್ರಂಟು ಬ್ಯಾಕು ಈ ಥರ ಓಪನ್ ಮಾಡ್ಕೊಬೇಡಿ. ಶೋಲ್ಡರ್ ಹತ್ರ ಈ ಥರ ಓಪನ್ ಮಾಡಿಕೊಂಡು ನೆಕ್ಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಒಂದೇ ಹಚ್ಚಿಡ್ಕೊಳ್ಳಿ. ಈಗ ಒಂದು ಪೀಸ್ನ ತೆಗೆದುಬಿಟ್ಟು ಈಗ ಬ್ಯಾಕು ಡೀಪ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಡೀಪ್ ಬಂದುಬಿಟ್ಟು 6.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ, ಮೇಲ್ಗಡೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಥರ ಒಂದು ಬಾಕ್ಸ್ ಶೇಪ್ಗೆ ಡ್ರಾ ಮಾಡಿಕೊಂಡು ನೋಡಿ, ಸೆಂಟ್ರಲ್ಲಿ ಈ ಥರ ಒಂದು ರೌಂಡ್ ಶೇಪ್ನ ಡ್ರಾ ಮಾಡ್ಕೊತಾ ಇದ್ದೀನಿ.
ಈಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವ ಅದೇ ಥರನೇ ಕಟ್ ಮಾಡ್ಕೊಬೇಕು. ನೋಡಿ ಇದು ಬ್ಯಾಕು. ಈಗ ಫ್ರಂಟ್ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರಂಟು ಅಷ್ಟೇ ರೌಂಡ್ ಶೇಪ್ ಇಡಿ ಅಂತ ಹೇಳಿದ್ದಾರೆ ಅವರು. ಡೀಪ್ ಬಂದುಬಿಟ್ಟು ಸ್ವಲ್ಪ ಕಮ್ಮಿ ಇಡ್ತಾಯಿದ್ದೀನಿ, 5.5 ಇಂಚು. ಫ್ರಂಟಿಗೆ ಬಂದುಬಿಟ್ಟು 5.5, ಬ್ಯಾಕು 6.5. ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪ್ಗೆ ಈಗ ಇದರಲ್ಲಿ ಒಂದು ರೌಂಡ್ ಶೇಪ್ನ ಡ್ರಾ ಮಾಡ್ಕೊಬೇಕು. ಈ ಥರ ರೌಂಡ್ ಶೇಪ್ನ ಡ್ರಾ ಮಾಡಿಕೊಂಡು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು. ನೋಡಿ ಇದು ಫ್ರಂಟು ಈ ಥರ ಬರುತ್ತೆ. ಬ್ಯಾಕಿಗಿಂತೂ ಫ್ರಂಟ್ ಡಿಪ್ಪು ಕಮ್ಮಿ ಇರುತ್ತೆ. ಈಗ ಸ್ಲೀವ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ಲೀವ್ಗೆ ಈ ಥರ ಫೋಲ್ಡಿಂಗ್ ಹಾಕ್ಕೊಂಡು ಇದನ್ನು ಮತ್ತೆ ಇನ್ನೊಂದು ಫೋಲ್ಡಿಂಗು ಹಾಕ್ಕೊಬೇಕು. ಈ ಥರ 4 ಫೋಲ್ಡಿಂಗ್ ಹಾಕ್ಕೊಂಡ್ರೆ ನಮಗೆ 2 ಸ್ಲೀವ್ ಒಂದೇ ಸಲ ಕಟ್ ಮಾಡ್ಕೊಬೋದು. ಇದು ಬಟ್ಟೆ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟಕ್ಕೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ ಲೆಂತ್ ಬಂದುಬಿಟ್ಟು 10 ಇಂಚು. ನಮಗೆ ರೆಡಿಯಾಗೋಷ್ಟರಲ್ಲಿ 10 ಇಂಚ್ ಬರಬೇಕು. 10 ಇಂಚಿಗೆ 1 ಇಂಚ್ ಸೇರಿಸ್ಕೊಂಡು 11 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದೇ 11 ಇಂಚನ್ನ ಇಲ್ಲೂ ಅಂತ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡ ನಂತರ ಸ್ಲೀವ್ ಡೌನ್ಗೆ ಮಾರ್ಕ್ ಮಾಡ್ಕೊಬೇಕು. ಸ್ಲೀವ್ ಡೌನಿಗೆ 3.5 ಇಂಚ್ಗೆ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸಹ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಬೇಕು. ಈಗ ಸ್ಲೀವ್ ಲೂಸ್ ಬಂದುಬಿಟ್ಟು 10.5 ಇದೆ. 10.5ರಲ್ಲಿ ಅರ್ಧ ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಕಚ್ಚಾಗಿ 2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗಿಂದ 1.5 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚು ಸ್ಟ್ರೈಟಾಗಿರಬೇಕು. ಮತ್ತು ನೋಡಿ ಬ್ಯಾಕ್ ಹಾರ್ಮೋಲ್ನ ತಗೊಂಡು ಈ ಕಡೆಯಿಂದ ಸೈಡಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮೇಲ್ಗಡೆ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆ ಸೆಂಟ್ರಲ್ಲಿ ಎಷ್ಟಿದೆ ಅಂತ ನಾವು ನೋಡಿ ಈ ಥರ ಮೆಜರ್ಮೆಂಟ್ನ ತಗೋಬೇಕು. ಅದೆಷ್ಟು ಬರುತ್ತೋ ಅದನ್ನು ನೋಡಿ ಸ್ಲೀವ್ ಹತ್ರ ಕಡೆ ಮೇಲೆಯಿಂದ ಈ ಸ್ಲೀವ್ ಡೌನಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ 1.5 ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಸ್ಟ್ರೈಟಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಡೌನ್ ಮಾಡ್ಕೊತ ನೋಡಿ ಈ ಮಾರ್ಕಿಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅಲ್ಲಿಂದ 2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕ್ಗಳನ್ನ ಈ ಥರ ಲೈನ್ಸ್ನ ಮಾಡಿಕೊಂಡು ಈಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು. ಇಲ್ಲಿ ಒಂದು ನ್ಯಾಚ್ ಹೊಡ್ಕೊಳ್ಳಿ ಸೆಂಟ್ರಲ್ಲಿ. ಈಗ 2 ಸ್ಲೀವ್ ಇರುತ್ತಲ್ಲ ಇಲ್ಲಿ ಜಾಯಿಂಟ್ ಇದೆ, ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ 2 ಸ್ಲೀವು ರೆಡಿ ಆಯಿತು. ಈಗ ಸೆರಗನ್ನ ತಗೊಂಡು ನೋಡಿ ಸೆರಗು ಪಾರ್ಟ್ನ ಈ ಥರ ಫೋಲ್ಡಿಂಗ್ ಹಾಕ್ಕೊತಾ ಇದ್ದೀನಿ. ಈ ಥರ ಒಂದು ಫೋಲ್ಡಿಂಗ್ ಹಾಕ್ಕೊಂಡು ನೋಡಿ ಇದ್ರ ಮೇಲೆ ಈ ಥರ ಇಟ್ಕೊತಾ ಇದ್ದೀನಿ. ಫ್ರಂಟು ಬ್ಯಾಕ್ನ ನೋಡಿ ನೆಕ್ 2 ಒಂದೇ ಸೈಡ್ ಬರೋ ಥರ ಈ ಥರ ಪ್ಲೇಸ್ ಮಾಡ್ಕೊಳ್ಳಿ. ನೆಕ್ ಬಂದುಬಿಟ್ಟು ನಾವು ಫೋಲ್ಡಿಂಗ್ ಹಾಕಿರ್ತೀವಲ್ಲ ಫೋಲ್ಡಿಂಗ್ ಇರೋ ಸೈಡು ನೆಕ್ ಇರಬೇಕು. ಈ ಥರ ಇಟ್ಕೊಂಡು ಅದು ಯಾವ ಥರ ಇರುತ್ತೋ ಅದೇ ಥರನೇ ಕಟ್ ಮಾಡ್ಕೊಬೇಕು. ಸುತ್ತಲೂ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೆಕ್ನ ಓಪನ್ ಮಾಡಬಾರ್ದು, ನೆಕ್ಕು ಸ್ಟಿಚ್ಚಿಂಗಲ್ಲಿ ಓಪನ್ ಮಾಡ್ಕೊಳ್ಳೋಣ. ಸ್ಲೀವು ಅಷ್ಟೇ ನೋಡಿ ಅದು ಯಾವ ಥರ ಇರುತ್ತೋ ಅದೇ ಥರನೇ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಬಾಟಮ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಸೀರೆ ತಗೊಂಡು ಸೀರೆನ ನಮ್ಮ ಮಾಮೂಲಿ ಸೀರೆ ಫೋಲ್ಡಿಂಗ್ ಮಾಡ್ಕೊತೀವಲ್ಲ ಆ ಥರ ಫೋಲ್ಡ್ ಮಾಡ್ಕೊಬೇಕು. ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಮತ್ತು ಅದನ್ನು ಇನ್ನೊಂದು ಫೋಲ್ಡಿಂಗು ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ನಮಗೆ ಲೆಂತು ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು. ಫುಲ್ ಲೆಂತ್ ಬಂದುಬಿಟ್ಟು 54 ಇಂಚು. ಅದರಲ್ಲಿ ಬಾಡಿ ಪಾರ್ಟ್ಗೋಸ್ಕರ 14 ಇಂಚ್ ಕಟ್ ಮಾಡ್ಕೊಂಡಿದ್ದೀವಲ್ಲ ನೋಡಿ ಆ 54ಅಲ್ಲಿ ನಾವು 14 ಇಂಚು ಮೈನಸ್ ಮಾಡಬೇಕು. ಯಾಕೆಂದರೆ ಬಾಡಿ ಪಾರ್ಟಿಗೆ ಕಟ್ ಮಾಡ್ಕೊಂಡಿದ್ದೀವಲ್ಲ 14 ಇಂಚು ಅಷ್ಟು ಮೈನಸ್ ಮಾಡಿಬಿಟ್ಟು ನಮಗೆ ಇನ್ನೆಷ್ಟು ಬರುತ್ತೆ ಅಂತಂದರೆ 40 ಇಂಚಸ್ ಕಟ್ ಮಾಡ್ಕೊಬೇಕು. 40 ಇಂಚಸ್ಗೆ ಮೇಲ್ಗಡೆ ಅಟ್ಯಾಚಿಂಗ್ಗೋಸ್ಕರ ಒಂದು 1/2 ಇಂಚ್ ಸೇರಿಸ್ಕೊಂಡು 40 ಇಂಚಿಗೆ 1/2 ಇಂಚ್ ಸೇರಿಸ್ಕೊಂಡ್ರೆ ನಮಗೆ 40.5 ಇಂಚಿಗೆ ಈ ಥರ ಕೆಳಗಡೆಯಿಂದ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈಗ 40.5 ಇಂಚಸ್ಗೆ ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನಮಗೆ ರೆಡಿ ಆಗೋಷ್ಟರಲ್ಲಿ ಈಗ ಬಾಡಿ ಪಾರ್ಟು ಮತ್ತು
ಬಾಟಮ್ ಪಾರ್ಟು ಫುಲ್ ರೆಡಿಯಾಗಿ ಸ್ಟಿಚ್ಚಾಗಿ ನಮಗೆ ಕರೆಕ್ಟಾಗಿ 54 ಇಂಚಸ್ಗೆ ರೆಡಿ ಬರುತ್ತೆ. ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ಲೈನಿಂಗು ಅಷ್ಟೇ ಅಗಲ ಬಂದುಬಿಟ್ಟು ಸ್ಯಾರಿ ಎಷ್ಟಿದೆಯೋ ಅಷ್ಟು ಅಗಲ ತೊಗೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು ನೋಡಿ ಸ್ಯಾರಿಗಿಂತೂ ಒಂದು 3 ಇಂಚು ಕಮ್ಮಿ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಳಿ ಲೈನಿಂಗ್ನೂ. ನೋಡಿ ಈಗ ನಮಗೆ ಕಟ್ಟಿಂಗು ಬಾಡಿ ಪಾರ್ಟು ಮತ್ತು ಬಾಟಮ್ ಪಾರ್ಟು ಎರಡೂ ಕಟ್ಟಿಂಗ್ ಆಯಿತು. ಸ್ಲೀವ್ ಕಟ್ ಮಾಡ್ಕೊಂಡ್ವಲ್ಲ ಎಲ್ಲನೂ ಕಟ್ ಆಗಿದೆ. ಈಗ ಸ್ಟಿಚ್ಚಿಂಗ್ ಯಾವ ಥರ ಮಾಡ್ಕೊಳ್ಳೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಫುಲ್ ರೆಡಿ ಆದಮೇಲೆ ನಮಗೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ನೋಡಿ ಫುಲ್ ರೆಡಿ ಆದಮೇಲೆ ನಮಗೆ ಈ ಥರ ಇರುತ್ತೆ ಲಾಂಗ್ ಫ್ರಾಕು. ಕಟ್ಟಿಂಗು ಸ್ಟಿಚ್ಚಿಂಗು ಒಂದೇ ವೀಡಿಯೋದಲ್ಲಾದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ಆದ ಕಾರಣ ಈಗ ಕಟ್ಟಿಂಗ್ ತೋರಿಸಿದ್ದೀನಿ, ಸ್ಟಿಚ್ಚಿಂಗು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.